ಧರ್ಮಸ್ಥಳ ಕೇಸ್ನಲ್ಲಿ ದಿನ ದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಈಗ ಆಪರೇಷನ್ ಅಸ್ಥಿ ಪಂಜರಕ್ಕೆ ಬ್ರೇಕ್ ಬಿದ್ದಿದೆ. ಹಾಗಾದ್ರೆ ಮುಂದೇನು? ಶೋಧ ಕಾರ್ಯವನ್ನ ಸ್ಟಾಪ್ ಮಾಡಿದ್ದಾರೆ, ತನಿಖೆ ಮಾತ್ರ ಕಂಟಿನ್ಯೂ ಆಗಿದೆ. ಎಸ್ಐಟಿ ಅಧಿಕಾರಿಗಳು ಕೂಡ 17 ದಿನಗಳ ಕಾಲ ಧರ್ಮಸ್ಥಳದಲ್ಲಿ ಬುರುಡೆ ಕಾರ್ಯಾಚರಣೆಯನ್ನ ಮಾಡಿದ್ರು. ಈಗ ಆ ಶೋಧ ಕಾರ್ಯಕ್ಕೆ ಸ್ಟಾಪ್ ಮಾಡಿರುವಂತದ್ದು, ತನಿಖೆ ಮಾತ್ರ ಕಂಟಿನ್ಯೂ ಆಗಿದೆ. ತಲೆಬುರುಡೆ ರಹಸ್ಯವನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಕೆದಕ್ತಾ ಇದ್ದಾರೆ. ಮಾಸ್ಕ್ ಮ್ಯಾನ್ ತಂದಿದ್ದ ತಲೆಬುರುಡೆ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ಬರೋಬ್ಬರಿ 7 ಗಂಟೆಗಳ ಕಾಲ ಅನಾಮಿಕನಿಗೆ ಗ್ರಿಲ್ ಮಾಡಿದ್ದಾರೆ ಪೊಲೀಸರು. ಇಂದು ಮತ್ತೆ ಎಸ್ಐಟಿಯಿಂದ ದೂರುದಾರನ ವಿಚಾರಣೆ. ಆಪರೇಷನ್ ಅಸ್ಥಿ ಪಂಜರಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಹಾಗಾದ್ರೆ ಮುಂದೇನು? ಶೋಧ ಕಾರ್ಯವನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ 17 ದಿನಗಳ ಕಾಲ ಶೋಧ ಕಾರ್ಯವನ್ನ ನಡೆಸಿದ್ರು. ಅದರಲ್ಲಿ 2 ಜಾಗದಲ್ಲಿ ಮಾತ್ರ ಬುರುಡೆ ಸಿಕ್ಕಿರುವಂತದ್ದು. ಈಗ ತಲೆಬುರುಡೆ ರಹಸ್ಯವನ್ನ ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. ಮಾಸ್ಕ್ ಮ್ಯಾನ್ ತಂದಿದ್ದ ತಲೆಬುರುಡೆ ಬಗ್ಗೆ ಈಗಾಗಲೇ ಅನಾಮಿಕನನ್ನ ತನಿಖೆ ಮಾಡ್ತಾ ಇದ್ದಾರೆ. ನಿನ್ನೆ ಬರೋಬ್ಬರಿ 7 ಗಂಟೆಗಳ ಕಾಲ ಅನಾಮಿಕನನ್ನ ಗ್ರಿಲ್ ಮಾಡಿದ್ರು. ಇನ್ನು ಮತ್ತೆ ಎಸ್ಐಟಿಯಿಂದ ದೂರುದಾರನನ್ನ ವಿಚಾರಣೆ ಮಾಡಲಾಗುತ್ತೆ. ಧರ್ಮಸ್ಥಳ ಧರ್ಮಾಧಿಕಾರಿ ಬಗ್ಗೆ ಅಪಪ್ರಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಆಪರೇಷನ್ ಅಸ್ಥಿ ಪಂಜರಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳ ನಡೆ ಮುಂದೇನು? ಹಾಗಾದ್ರೆ ಇನ್ನು ಬುರುಡೆ ರಹಸ್ಯ ಇವಾಗ ಬಯಲಾಗುತ್ತಾ? ಶೋಧ ಕಾರ್ಯಕ್ಕೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸ್ಟಾಪ್ ಮಾಡಿದ್ದಾರೆ. ಇನ್ನು ತನಿಖೆ ಮಾತ್ರ ಆ ಅನಾಮಿಕ ವ್ಯಕ್ತಿಯ ತನಿಖೆ ಮಾತ್ರ ಇನ್ನು ಕಂಟಿನ್ಯೂ ಆಗಿದೆ. ಅನಾಮಿಕ ವ್ಯಕ್ತಿ ಯಾರು? ಹಾಗಾದ್ರೆ ಅವನು ಎಲ್ಲಿಂದ ಬಂದ? ಯಾರು ಕರೆಸಿದ್ರು? ತಲೆಬುರುಡೆ ಎಲ್ಲಿಂದ ತಂದ? ಹೀಗೆಲ್ಲ ಪ್ರಶ್ನೆಗಳನ್ನ ಹಾಕಿ ಎಸ್ಐಟಿ ಅಧಿಕಾರಿಗಳು ಅನಾಮಿಕನನ್ನ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ಬರೋಬ್ಬರಿ 7 ಗಂಟೆಗಳ ಕಾಲ ಆತನ ತನಿಖೆಯನ್ನ ಮಾಡಿದ್ರು. ಇನ್ನು ಇವತ್ತು ಕೂಡ ಆತನನ್ನ ತನಿಖೆ ಮಾಡುವ ಸಾಧ್ಯತೆ ಇದೆ. ಇನ್ನು ಒಂದ್ ಕಡೆ ನ್ಯಾಯಾಲಯಕ್ಕೆ ತಲೆಬುರುಡೆ ನೀಡಿದ್ದ ದೂರುದಾರ ತಲೆಬುರುಡೆ ತಂದಿದ್ದು ಎಲ್ಲಿಂದು ಅಂತ ಎಸ್ಐಟಿ ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡಿದ್ದಾರೆ. ಶವಗಳ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ವಿಚಾರಣೆ ಆಗ್ತಾ ಇದೆ. ವಿಚಾರಣೆ ಬಳಿಕ ದೂರುದಾರನ ಕರೆದೊಯ್ಯೋ ಸಾಧ್ಯತೆ ಕೂಡ ಇದೆ. ತಲೆಬುರುಡೆ ತಂದಿದ್ದು ಸ್ಥಳ ಮಹಜರ್ಗೆ ಎಸ್ಐಟಿಗೆ ಸಿದ್ಧತೆ. ಇನ್ನು ಒಂದ್ ರೀತಿಯಾಗಿ ಇಲ್ಲಿ ವಿಚಾರಣೆ ಬಳಿಕ ದೂರುದಾರನನ್ನ ಕರೆದೊಯ್ಯೋ ಸಾಧ್ಯತೆ ಇದೆ. ತಲೆಬುರುಡೆ ತಂದಿದ್ದ ಸ್ಥಳ ಮಹಜರ್ಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅನಾಮಿಕ ಹಿಂದಿರುವ ವ್ಯಕ್ತಿಗಳಿಗೂ ನೋಟಿಸ್ ಶಾಕ್ ಈಗ ಎದುರಾಗಿದೆ. ಒಂದ್ ರೀತಿಯಾಗಿ ನ್ಯಾಯಾಲಯಕ್ಕೆ ತಲೆಬುರುಡೆ ನೀಡಿದ್ದ ದೂರುದಾರ, ಅನಾಮಿಕ ಹಿಂದಿರುವ ವ್ಯಕ್ತಿಗಳು ಹಾಗಾದ್ರೆ ಯಾರು? ಆ ವ್ಯಕ್ತಿಗಳಿಗೂ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ನೀಡುವ ಶಾಕ್ ಎದುರಾಗಿದೆ. ಆತ ತಲೆಬುರುಡೆ ತಂದಿದ್ದು ಎಲ್ಲಿಂದ? ಯಾಕಾಗಿ ತಂದ? ಯಾರು ತರಿಸಿದ್ರು? ಹೀಗೆಲ್ಲ ಎಸ್ಐಟಿ ಅಧಿಕಾರಿಗಳು ಕೂಡ ಅನಾಮಿಕನನ್ನ ಪ್ರಶ್ನೆ ಮಾಡಿಸ್ತಾ ಇದ್ದಾರೆ. ಇನ್ನು ತಲೆಬುರುಡೆ ತಂದಿದ್ದ ಸ್ಥಳ ಮಹಜರ್ಗೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಒಂದ್ ರೀತಿಯಾಗಿ ಆಪರೇಷನ್ ಅಸ್ಥಿ ಪಂಜರಕ್ಕೆ ಈಗ ಕೊನೆಗೂ ಬ್ರೇಕ್ ಬಿದ್ದಿದೆ. ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ದಿನಗಳ ಕಾಲ ಅಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡಿದ್ರು. ಇನ್ನು ಎಷ್ಟೇ ಕಾರ್ಯಾಚರಣೆಯನ್ನ ಮಾಡಿದ್ರು ಕೂಡ 2 ಜಾಗದಲ್ಲಿ ಮಾತ್ರ ತಲೆಬುರುಡೆ ಸಿಕ್ಕಿರುವಂಥದ್ದು. ಈಗ ಕೊನೆಗೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಮಾಸ್ಕ್ ಮ್ಯಾನ್ ತಂದಿದ್ದ ತಲೆಬುರುಡೆ ಹಿಂದೆ ಬಿದ್ದ ಎಸ್ಐಟಿ ಅಧಿಕಾರಿಗಳು ಬರೋಬ್ಬರಿ 7 ಗಂಟೆಗಳ ಕಾಲ ಆ ಅನಾಮಿಕ ವ್ಯಕ್ತಿಯನ್ನ ಗ್ರಿಲ್ ಮಾಡಿದ್ದಾರೆ. ಇನ್ನು ಒಂದು ರೀತಿಯಾಗಿ ಇಲ್ಲಿ ವಿಚಾರಣೆ ಬಳಿಕ ದೂರುದಾರನನ್ನ ಕರೆದೊಯ್ಯೋ ಸಾಧ್ಯತೆ ಇದೆ. ತಲೆಬುರುಡೆ ತಂದಿದ್ದ ಸ್ಥಳ ಮಹಜರ್ಗೆ ಎಸ್ಐಟಿ ಅಧಿಕಾರಿಗಳು ಈಗ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ.
ಇನ್ನು ಧರ್ಮಸ್ಥಳ ಧರ್ಮಾಧಿಕಾರಿಯ ಬಗ್ಗೆ ಅಪಪ್ರಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಸ್ಆರ್ ವಿಶ್ವನಾಥ್ ಬಳಿಕ ಈಗ ಕಾಂಗ್ರೆಸ್ ಶಾಸಕನಿಂದ ಜಾಥಾ, ನೆಲಮಂಗಲ ಶಾಸಕ ಶ್ರೀನಿವಾಸ್ ನೇತೃತ್ವದಲ್ಲಿ ರ್ಯಾಲಿ, ಇನ್ನು ಮತ್ತೊಂದು ಕಡೆ ಹಿಂದೂ ಸಂಘಟನೆಗಳಿಂದ ಅಭಿಯಾನ ಆಗ್ತಾ ಇದೆ. ಆಗಸ್ಟ್ 24ರಂದು ಧರ್ಮಸ್ಥಳವನ್ನ ತಲುಪಲಿರುವ ಸಂಘಟನೆಗಳು ಆಗಸ್ಟ್ 25ಕ್ಕೆ ಧರ್ಮಸ್ಥಳಕ್ಕೆ ಸಿಕೆ ರಾಮಮೂರ್ತಿ ಟೀಮ್ ಭೇಟಿಯನ್ನ ನೀಡುತ್ತೆ. ಇನ್ನು ಬೆಂಗಳೂರಿನ ಜಯನಗರ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಅವರು ಕೂಡ ಭೇಟಿ ನೀಡಲಿದ್ದಾರೆ. ಸಾಲು ಸಾಲು ನಾಯಕರಿಂದ ಧರ್ಮಸ್ಥಳಕ್ಕೆ ಭೇಟಿ. ಇನ್ನು ಒಂದ್ ಕಡೆ ಇಂದು ಸಚಿವ ಸಂಪುಟ ಸಭೆ, ಒಳ ಮೀಸಲು ವಿಚಾರವಾಗಿ ಚರ್ಚೆ ಕೂಡ ನಡೀತಾ ಇದೆ. ಕಮಲ ನಾಯಕರಿಂದ ಈಗಾಗಲೇ ಧರ್ಮಸ್ಥಳ ಚಲೋ ಅಭಿಯಾನ ಕೂಡ ನಡೆದಿತ್ತು. ಎಸ್ಆರ್ ವಿಶ್ವನಾಥ್ ಅವರ ಬಳಿಕ ಇದೀಗ ಕೈ ನಾಯಕರಿಂದ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ನೆಲಮಂಗಲ ಶಾಸಕ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಆದ ಬಳಿಕ ಆಗಸ್ಟ್ 24ರಂದು ಆರ್ಎಸ್ಎಸ್ ಹಾಗೂ ಹಿಂದೂ ಸಂಘಟನೆಗಳು ಆಗಸ್ಟ್ 24ರಂದು ಧರ್ಮಸ್ಥಳಕ್ಕೆ ತಲುಪಲಿದ್ದಾರೆ. ಇನ್ನು ಕೇಂದ್ರದ ಕೆಲ ಹಿರಿಯ ನಾಯಕರು ಅಭಿಯಾನದಲ್ಲಿ ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ. ಒಂದು ರೀತಿಯಾಗಿ ಆಗಸ್ಟ್ 25ರಂದು ಸಿಕೆ ರಾಮಮೂರ್ತಿ ತಂಡದವರಿಂದ ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಸಾಧ್ಯತೆಗಳು ಕೂಡ ಇದೆ. ಹೋರಾಟದ ಹೆಸರಲ್ಲಿ ಇಲ್ಲಿ ತೇಜೋವಧೆ ಮಾಡಿದ್ರೆ ಹುಷಾರ್, ಜಾಲತಾಣವನ್ನೇ ಅಸ್ತ್ರ ಮಾಡಿಕೊಂಡ್ರೆ ಕ್ರಮ ಫಿಕ್ಸ್. ಯೂಟ್ಯೂಬರ್ಸ್ಗೆ ಜಿ ಪರಮೇಶ್ವರ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇರುವ ಬಗ್ಗೆ ಈಗಾಗಲೇ ದೂರು ನೀಡಿದ್ದಾರೆ. ತಕ್ಷಣವೇ ನಿಮ್ಮ ವರ್ತನೆಯನ್ನ ಬದಲಾಯಿಸಿಕೊಳ್ಳಿ. ಸುಖ ಸುಮ್ಮನೆಯಾಗಿ ಆಧಾರ ರಹಿತ ಆರೋಪವನ್ನ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ.